ಎಲ್ಲ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಈ ಸ್ಟೋರಿ ಏನು ಅಂತಂದರೆ, ನಿಮ್ಮ ಜೀವನದಲ್ಲಿ ನೀವು ಏನಾದರೂ ಇನ್ಸಲ್ಟ್ ಆಗಿದ್ರೆ ಯಾವ ಥರ ಫೀಲ್ ಆಗಿದ್ದೀರಾ ಅಂತ. ಸೊ ಈ ಸ್ಟೋರಿ ಇನ್ಸಲ್ಟ್ ಬಗ್ಗೆ ಮಾತಾಡೋಣ. ನೀವು ಎಲ್ಲಾದರೂ ಸರಿ 4 ಜನದಲ್ಲಿ ಕುಂತಾಗ, ಇಲ್ಲ ನಿಮ್ಮ ಫ್ರೆಂಡ್ಸ್ ಹತ್ರ ಕುಂತಾಗ, ನಿಮ್ಮನ್ನು ನೋಡಿ ನಿಮಗೆ ಏನೋ ಒಂದು ಟಾಪಿಕ್ ಮಾತಾಡಿ ನಿಮ್ಮನ್ನು ನೋಡಿ ನಗ್ತಾ ಇದ್ದಾರೆ, ಇಲ್ಲ ನಿನ್ನ ಬಗ್ಗೆ ಏನಾದರೂ ಒಂದು ಟಾಪಿಕ್ ತಂದು ನೆಗೆಟಿವಿಟಿ ಆಗಿ ಪೋರ್ಟ್ರೆ ಮಾಡಿದ್ದಾರೆ, ಇಲ್ಲ 4 ಜನ ನಿನ್ನನ್ನು ನೋಡಿ ನಗ್ತಾ ಇದ್ದಾಗ ನಿನ್ನ ಮನಸ್ಸಿಗೆ ಅನಿಸೋದು ಫೀಲಿಂಗ್ಸ್, ನಿನ್ನ ಮನಸ್ಸಿಗೆ ಅನಿಸೋದು ನೋವು, ಇಲ್ಲ ನಿನ್ನ ಮನಸ್ಸಿಗೆ ನನಗೆ ಇನ್ಸಲ್ಟ್ ಆಗ್ತಾ ಇದೆ ಅಂತ ಫೀಲ್ ಆಗ್ತಿರೋ. 4 ಜನ ನಿನ್ನನ್ನು ನೋಡಿ ಯಾವುದೋ ಒಂದು ಪಾಯಿಂಟ್ ಅನ್ಕೋತಾ ಇದ್ದಾರೆ ಅಂತ ನನಗೆ ಇನ್ಸಲ್ಟ್ ಮಾಡಿದ್ರು ಅಂತ ಅನ್ಕೋತಾರೆ. ಪ್ರತಿ ಒಂದು ವಿಷಯದಲ್ಲೂ ಇನ್ಸಲ್ಟ್ ಅನ್ನೋದ ನಿಮ್ಮ ಮೈಂಡ್ನಾಗಿದ್ರೆ ಅದು ತೆಗೆದಾಕ್ಬಿಡು. ಯಾವುದೋ ಒಂದು ಫಂಕ್ಷನಲ್ಲಿ ಹೋಗಿದಾಗ ಅಲ್ಲಿ ಕೆಲವರು ಮಾತಾಡುತ್ತಾರೆ, ಕೆಲವರು ಮಾತಾಡೋದಿಲ್ಲ. ಸೊ ಯಾರು ಕೇರ್ ಮಾಡಿಲ್ಲ ಅಂದಾಗ ನಿಮಗೆ ಅನಿಸೋದು ಏನು ಅಂತಂದರೆ, ನನ್ನನ್ನು ಯಾರು ಕೇರೆ ಮಾಡಿಲ್ಲ, ಸೊ ನನಗೆ ಇನ್ಸಲ್ಟ್ ಆಯಿತು. ತುಂಬ ಜನ ಯೂಸ್ ಮಾಡುತ್ತಾರೆ, ಇನ್ಸಲ್ಟ್ ಆಯಿತು. ಸೊ ಎಲ್ಲಿ ಬೆಲೆ ಇರುತ್ತೆ ಅಲ್ಲೇ ಹೋಗಬೇಕು ಅಂತ. ಕೆಲವೊಂದು ಸಾರಿ ಅರ್ಥ ಮಾಡ್ಕೊಂಡಿದ್ದೇ ಒಳ್ಳೆಯದು. ಒಂದು ಎಕ್ಸಾಂಪಲ್ ಹೇಳಬೇಕಾಗಿದ್ರೆ, ನೀವು ಒಂದು ಬೈಕ್ ಮೇಲೆ ಹೋಗಿದಾಗ, ಇಲ್ಲ ಎಲ್ಲಾದರೂ ಸರಿ 4 ಜನ ಮುಂದೆ ನೀವು ಕೆಳಗೆ ಬಿದ್ದಿದಾಗ, ಅದು ಹುಡುಗಿಯರೇ ಆಗಲಿ ಹುಡುಗರೇ ಆಗಲಿ, ನಿಮ್ಮನ್ನು ನೋಡಿ ನಗ್ತಾ ಇದ್ದಾಗ ಅವಾಗ ನಿನಗೆ ಇನ್ಸಲ್ಟ್ ಆಗಿ ಫೀಲ್ ಆಗುತ್ತೆ. ಅಂದರೆ 4 ಜನ ನಿನ್ನನ್ನು ನೋಡಿ ಯಾವ ಥರ ಅನ್ಕೋತಾ ಇದ್ದಾರೆ ಅಂತ ಅವ್ರಕ್ಕಿಂತ ಮೊದಲು ನೀವೇ ಫೀಲ್ ಆಗ್ತೀರ. ನೀವೇ ಸ್ವಲ್ಪ ಮುಖ ದಪ್ಪ ಮಾಡಿಕೊಂಡು ಎಲ್ಲ ಒಂದು ಫೀಲಿಂಗ್ ಇಟ್ಕೊಂಡು ನಾನು ಇನ್ಸಲ್ಟ್ ಆಗಿದೆ, ಸೊ ನನ್ನನ್ನು ನೋಡಿ 4 ಜನ ನಗ್ತಾ ಇದ್ದಾರೆ ಅಂತ ನೀವು ಫೀಲ್ ಆಗ್ತೀರ. ಅವ್ರು ನಗು ಬಂದಿರುತ್ತೆ, ನಕ್ಕಿರ್ಬೋದು, ಬಟ್ ನೀವು ಅವ್ರಿಗಿಂತ ಜಾಸ್ತಿ ನೀವು ಥಿಂಕ್ ಮಾಡಿರ್ತೀರ. ಪ್ರತಿಯೊಂದು ಮಾತಿಗೂ ನೀವು ಫೀಲ್ ಆಗ್ತೀರ, ಪ್ರತಿಯೊಂದು ಮಾತಿಗೆ ನೀವು ನೋವು ಪಡ್ತೀರ, ಮನಸ್ಸಿಗೆ ಬೇಜಾರು ಮಾಡ್ತೀರ. ಸಣ್ಣ ಸಣ್ಣ ವಿಷಯಕ್ಕೆಲ್ಲ ನೀವು ಫೀಲ್ ಆಗಿದ್ರೆ ಮುಂದೆ ಬರೋ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗುತ್ತದೆ. ಅದನ್ನ ನೆನ್ಪಿಟ್ಕೊಳ್ಳಿ. ನಿಮ್ಮ ಫ್ರೆಂಡ್ ನಿಮ್ಮ ಬಗ್ಗೆ ಯಾವುದೋ ಒಂದು ಟಾಪಿಕ್ ತಂದು ನೆಗೆಟಿವಿಟಿ ತಂದು 4 ಜನಗೆ ನಗಿಸಿದಾಗ, ಸೊ ನೀವು ಎಲ್ಲಾದರೂ ಸರಿ ನಿಮ್ಮ 4 ಜನದಾಗ ಕುಂತಾಗ ನೀವು ಸಣ್ಣ ಸಣ್ಣ ಮಾತಿಗೆಲ್ಲ ನೀವು ಫೇಲ್ ಆಗಿದ್ರೆ ನೀವು ಯಾವುದೇ ಕೆಲಸ ಮಾಡೋಕ್ಕಾಗಲ್ಲ. ಯಾಕೆಂದರೆ ಪ್ರತಿದಿನಲೂ ನಿಮಗೆ ಮನಸ್ಸಿಗೆ ಇಷ್ಟ ಆಗಲ್ಲ ಮಾತುಗಳು ಬರುತ್ತವೆ. ಎಲ್ಲರೂ ನಿನ್ನನ್ನು ಇಷ್ಟಪಡೋದಿಲ್ಲ, ಎಲ್ಲರೂ ನಿನ್ನನ್ನು ಕೇರ್ ಮಾಡೋದಿಲ್ಲ, ಎಲ್ಲರೂ ನಿನ್ನ ಯಾವಾಗಲೂ ಒಂದೇ ತೀರು ಯಾವತ್ತೂ ಕೂಡ ಇರೋದಿಲ್ಲ. ಅದನ್ನು ಬಿಟ್ಟು ನೀವು ತಲೆ ಕೆಡಿಸ್ಕೋಬೇಡ. 4 ಜನ ನಿನ್ನನ್ನು ನೋಡಿ ನಗುತ್ತಾ ಇದ್ದಾರೆ ಅಂದರೆ ತಲೆ ಕೆಡಿಸ್ಕೋಬೇಡ. ನಗ್ತಾ ಇದ್ರೆ, ಓಹೋ ನನ್ನನ್ನು ನೋಡಿ 10 ನಿಮಿಷ ನಗ್ತಾ ಇದ್ದಾರೆ, ಸಂತೋಷವಾಗಿದ್ದಾರೆ ಅಂತ ನೀವು ಪಾಸಿಟಿವ್ ಥಿಂಕ್ ಮಾಡಿ ನೀವು ಅಲ್ಲಿಂದ ಹೋದ್ಬಿಡೋದು. ಬಟ್ ಅವರು ನಿನ್ನನ್ನು ಯಾವುದೋ ಒಂದು ಮಾತಂದಿದ್ದಾರೆ, ಇಲ್ಲ 4 ಜನ ನೋಡಿ ನಿನ್ನನ್ನು ನಗ್ತಾ ಇದ್ದಾರೆ, ನಿನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ, ಸಣ್ಣ ಸಣ್ಣ ಮಾತಿಗೆಲ್ಲ ನೀವು ಇನ್ಸಲ್ಟ್ ಅನ್ಕೊಂಡ್ರೆ, ಸೊ ನೀನು ಏನಂತಾರೆ ಯಾವುದೇ ಕೆಲಸ ಮಾಡೋಕ್ಕಾಗಲ್ಲ. ನಿನ್ನ ಫ್ರೆಂಡ್ಶಿಪ್ನಲ್ಲಿಯೂ ಅಷ್ಟೇ. ಪ್ರತಿದಿನವೂ ನಿನಗೆ ಇಷ್ಟ ಆಗಿದ ಮಾತುಗಳನ್ನು ಆಡೋದಿಲ್ಲ, ಪ್ರತಿದಿನವೂ ಇಷ್ಟ ಆಗಿದ್ದಂಗೆ ಇರೋದಿಲ್ಲ. ಸೊ ನಾನು ಹೇಳೋದೇನಂತಂದರೆ, ಯಾರೋ ಏನೋ ಅನ್ಕೋತಾ ಇದ್ದಾರೆ, ನನ್ನ ಬಗ್ಗೆ ನೋಡಿ ನಗ್ತಾ ಇದ್ದಾರೆ, ಇಲ್ಲ ನನ್ನ ಬಗ್ಗೆ ಯಾವುದೋ ಒಂದು ಟಾಪಿಕ್ ಮಾತಾಡ್ತಾ ಇದ್ದಾರಂತೆ. ಅವ್ರು ಜಸ್ಟ್ ಒಂದು 10-20 ನಿಮಿಷ ಮಾತಾಡುತ್ತಾರೆ. ಸಪೋಸ್ ನಿಮ್ಗೆ 4 ಜನದಾಗ ಕುಂತಾಗ ನಿಮ್ಮ ಫ್ರೆಂಡ್ಸಿಗೆ ಮಾತ್ರ ನಿನ್ನ ಮಾತಿಗೆ ಅವ್ರು ಬೆಲೆ ಕೊಡೋದಿಲ್ಲ. ಒಂದು ಸಣ್ಣ ಜಸ್ಟ್ ಯಾವುದೋ ಮಾತಿಗೆ ಅವರು ರಿಯಾಕ್ಟ್ ಮಾಡುತ್ತಾರೆ. ಸೊ 4 ಜನ ಅವ್ರು ನೋಡಿ ನಗುತ್ತಾ ಇರ್ತಾರೆ. ಸೊ ಅವ್ರು ಏನು ಅನ್ಕೋತಾರೆ ಅಂತ, ಅವ್ರು ಏನು ಅನ್ಕೋತಾರೋ ಏನು ಅನ್ಕೊಂಬೋದಿಲ್ಲ ಅವ್ರಿಗೆ ಬಿಟ್ಟಿದ್ದು. ಬಟ್ ನೀವು ಅನ್ಕೊಂಬೋದು ಏನಂದ್ರೆ, ಅವ್ರು ಮುಂದೆ ನನಗೆ ಇನ್ಸಲ್ಟ್ ಮಾಡ್ದನಲ್ಲಪ್ಪ ಅಂತ ಅನ್ಕೋತಾರೆ. ಸೊ ಅವರು ಕ್ಯಾಶುಯಲ್ ಆಗಿ ಅಂದಿದ್ದಾರೆ, ಅವರನ್ನು ಅಷ್ಟು ಮನಸ್ಫೂರ್ತಿಯಾಗಿ ಅಂದಿಲ್ಲ. ಜಸ್ಟ್ ಏನೋ ನಿಮ್ಮ ಮಾತಿಗೆ ರಿಜೆಕ್ಟ್ ಮಾಡಿರ್ತಾರೆ. ಸೊ ಅವ್ರಿಗಿಂತ ಮೊದಲು ನನಗೆ ಇನ್ಸಲ್ಟ್ ಆಯ್ತಲ್ಲ, ನನ್ನನ್ನು ವ್ಯಾಲ್ಯೂ ಇಲ್ಲಲ್ಲ, ಏನೋ ಥಿಂಕ್ ಮಾಡ್ತೀರ ನೀವು. ಸೊ ಅವ್ರಿಗಿಂತ ಮೊದಲು ನೀವು ಥಿಂಕ್ ಮಾಡೋದನ್ನ ಬಿಟ್ಟುಬಿಡಿ. ಸೊ ಏನಾದರೂ ಕೂಡ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಇನ್ಸಲ್ಟ್ ಅನ್ನೋ ಪದ ನೀವು ಬಳಸಬೇಡಿ. ಅದು ಮೈಂಡಾಗಿದ್ದರೆ ತೆಗೆದಾಕ್ಬಿಡಿ. ನೀವು 4 ಜನದಲ್ಲಿ ಧೈರ್ಯವಾಗಿ, ನೀನು ಸೆಟ್ ಇಲ್ಲಾಂದ್ರೆ ಬಿ ನಾನು 4 ಜನ ಮುಂದೆ ತಿರುಗಾಡ್ತೀನಿ ಅಂತ ಧೈರ್ಯ ಇರಬೇಕು. ಅವಾಗಲೇ ನೀನು ಏನು ಬೇಕಾದರೂ ಮಾಡುತ್ತೆ. ಸೊ ಯಾವತ್ತೂ ಕೂಡ ಇನ್ಸಲ್ಟ್ ಜಾಸ್ತಿ ಫೀಲ್ ಆಗಬೇಡಿ. ಸಣ್ಣ ಸಣ್ಣ ಮಾತಿಗೆಲ್ಲ ನೀವು, ಇಲ್ಲ ಯಾರು ಕೇರ್ ಮಾಡಿಲ್ಲ ಅಂದಾಗ, ಯಾವುದೋ ಒಂದು ಸಣ್ಣ ಮಾತಿಗೆ ನನಗೆ ಇನ್ಸಲ್ಟ್ ಮಾಡಿದ್ರಲ್ಲ, ನನ್ನ ನೋಡಿ 4 ಜನ ನಗ್ತಾ ಇದ್ದಾರೆ ಅಂತ ನೀವು ಫೀಲ್ ಆಗಬೇಡ. ನಗದ್ರೆ ನಿನ್ನ ನೋಡಿ ಅವ್ರು ನಗು ಬರ್ತೈತೆ ಅಂದರೆ 10 ನಿಮಿಷ ಸಂತೋಷವಾಗಿದ್ದಾರೆ. ಸೊ ಅದನ್ನು ಹ್ಯಾಪಿಯಾಗಿ ತಗೋರಿ, ನೀವು ಪಾಸಿಟಿವ್ ಆಗಿ ತಗೋರಿ, ಯಾವುದೇ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಅರ್ಥ ಆಯ್ತಾ ಫ್ರೆಂಡ್ಸ್? ನಿಮ್ಮ ಜೀವನದಲ್ಲಿ ಯಾರಾದರೂ ನಿಮ್ಮ ಬಗ್ಗೆ ಕೀಳಾಗಿ ನೋಡಿದ್ರೆ, ಇಲ್ಲ ನಿಮ್ಮ ಮಾತಿಗೆ ರಿಜೆಕ್ಟ್ ಮಾಡಿದ್ರೆ, ನೀವು ಸಣ್ಣ ಸಣ್ಣ ಮಾತಿಗೆಲ್ಲ ನೀವು ರಿಯಾಕ್ಟ್ ಆಗಬೇಡಿ. ಇನ್ಸಲ್ಟ್ ಅಂತ ಫೀಲ್ ಆಗಬೇಡಿ. ನಡೀತಾ ಇರುತ್ತವೆ. ಅರ್ಥ ಆಯ್ತಾ ಫ್ರೆಂಡ್ಸ್? ಯಾವುದೇ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ್ರಿ. ಇನ್ಸಲ್ಟ್ ಪದ ನಿಮ್ಮ ಮನಸ್ಸಿಗೆ ಬರಬಾರ್ದು, ನಿಮ್ಮ ತಲೆಯಲ್ಲಿ ಬರಬಾರ್ದು. ತೆಗೆದಾಕ್ಬಿಡಿ. ಏನೇ ಆಗು, ಧೈರ್ಯ ಇರಬೇಕು. ನಾನು ಹೇಗಾದರೂ ಬದುಕುತ್ತೀನಿ ಅಂತ. ಯಾರೋ ನೋಡಿ ನನಗೆ ಅಯ್ಯೋ ನನಗೆ ರೆಸ್ಪೆಕ್ಟ್ ಕೊಡಬೇಕು, ಅಯ್ಯೋ ನನ್ನ ನೋಡಿ ಇದು ಮಾಡ್ಬೇಕಂತ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ. ಅರ್ಥ ಆಯ್ತಾ ಫ್ರೆಂಡ್ಸ್? ಈ ಸ್ಟೋರಿ ಪೂರ್ತಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.